ದೊಡ್ಡ ಸೊಸೆ ನಾನು, ಗೊತ್ತಾಗ್ಲಿ ಊರಿನ ಜನಕ್ಕೆಲ್ಲ ಈ ಮನೆ ದೊಡ್ಡ ಸೊಸೆನ, ಈ ಮನೇಲಿ ಯಾರು ಕೇರ್ ಮಾಡಲ್ಲ ಅಂತ. ಕೆಲ್ಸದವ್ರ ಸಮೇತ ಅವಳ ಮೇಲೆ ದಬ್ಬಾಳಿಕೆ ಮಾಡ್ತಾಳೆ ಅಂತ ಎಲ್ರಿಗೂ ಗೊತ್ತಾಗ್ಬೇಕು. ಹಲೋ, ಯಾರು ಕೆಲ್ಸದವ್ರು ಅಂತ ಇದ್ದೀರಾ? ರಾಧಿಕಾ ಕೆಲ್ಸದವಳಲ್ಲ, ವಿಶಾಖನ್ ತಂಗಿ ಈ ಕುಟುಂಬಕ್ಕೆ ಸೇರಿದವಳು. ಓ ಐ ಸಿ. ಪ್ರಾಬಬ್ಲಿ ನಿಂಗ್ ಮರ್ತೋಗಿದೆ ಅಂತ ಕಾಣಿಸುತ್ತೆ. ರಾಧಿಕಾ ವಿಶಾಖನ್ ತಂಗಿ ಅಲ್ಲ, ಒಬ್ಳು ಅನಾಥೆ ಅಂತ. ಆದ್ರೆ ಅವ್ರ ಅಪ್ಪ ಅಮ್ಮ ಅವ್ರನ್ನ ಸ್ವಂತ ಮಗಳ ಹಾಗೆ ಬೆಳೆಸಿದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ಈ ಮನೇಲಿ ಯಾರನ್ನು ಕೀಳಾಗಿ ಕಾಣಲ್ಲ. ಎಲ್ಲರೂ ಈ ಮನೆ ಮಕ್ಕಳ ಹಾಗೆ. ರಾಧಿಕಾ ಕೆಲ್ಸದವಳಲ್ಲ ಅಂದ್ಮೇಲೆ ವಿಶಾಖಂಗೆ ಯಾಕೆ ಎಲ್ಲಾ ಕೆಲ್ಸದಲ್ಲೂ ಸಹಾಯ ಮಾಡ್ತಾಳೆ? ಅವಳ ಮನೆಯವರು ಅವಳನ್ನ ಯಾಕೆ ಇಲ್ಲಿ ಕೆಲಸ ಮಾಡ್ಕೊಂಡು ಇರೋಗ್ ಬಿಟ್ರು? ಬೇರೆ ಕೆಲ್ಸದವ್ರ ಜೊತೆ ಎಲ್ಲ ಸೇರ್ಕೊಂಡು ಅವಳು ಯಾಕೆ ಕೆಲಸ ಮಾಡ್ತಾಳೆ? ಅವಳು ಯಾಕೆ ಸ್ಟೋರ್ ರೂಮ್ ನಲ್ಲಿ ಉಳ್ಕೊಂಡಿದ್ದಾಳೆ? ಅವಳಿಗೂ ಯಾಕೆ ವಿಶಾಖನ್ ತರದೆ ಒಳ್ಳೆ ರೂಮ್ ಕೊಡ್ಲಿಲ್ಲ? ಏನ್ ಮಾಡ್ತಿದ್ದೀರಾ? ಅದ ಬಟ್ಟೆನೆಲ್ಲ ಯಾಕೆ ಇದ್ಕೊಂಡ್ಬಿಡ್ತಾ ಇದ್ದೀರಾ? ಒಂದು ಕ್ಷಣ ನೀನು ಈ ರೂಮಲ್ಲಿ ಇರಬಾರ್ದು. ಇಲ್ಲ, ನಾನು ಇಲ್ಲೇ ಇರ್ತೀನಿ. ನಿನಗೆ ಬೇರೆ ವ್ಯವಸ್ಥೆ ಮಾಡ್ಕೊಡ್ತೀನಿ. ಓಕೆ? ನಾನು ಇಲ್ಲೇ ಇಲ್ಲಿ ಇರೋದು ನನಗೆ ಇಷ್ಟ ಇಲ್ಲ. ಅಲ್ಲ, ನನ್ನ ಮಾತು ಕೇಳಿ. ಏನು ಮಾತು ಆಡ್ಬೇಡ ನೀನು. ಇಲ್ಲ, ಎಲ್ಲಿ ತಗೊಂಡು ಹೋಗ್ತಿದ್ರ ಅರ್ಥ ಮಾಡ್ಕೊಳ್ಳಿ. ರಾಧಿಕಾ, ನೀನು ಇಲ್ಲಿ ಒಂದು ಕ್ಷಣ ಕೂಡ ಇರಬಾರ್ದು. ಬೇರೆ ವ್ಯವಸ್ಥೆ ಮಾಡ್ಕೊ. ಇಲ್ಲ, ನಾನು ಇಲ್ಲೇ ಇರ್ತೀನಿ, ಬಿಡಿ. ರಾಧಿಕಾ, ಬಿಡು. ಸರಿ, ಆದಷ್ಟು ಬೇಗ ಇದನ್ನ ಸೋಮಯಾಜುಲು ಹತ್ರ ತಗೊಂಡು ಹೋಗೋಣ. ಆದಷ್ಟು ಬೇಗ ರಾಧಿಕಾ ವಿಷು ಮದುವೆ ಮುರಿಬೇಕು. ಸರಿ ಅತ್ತೆ. ಆಮೇಲೆ ನಾವು ರಾಧಿಕಂಗೆ ನಿಂಗೂ ವಿಷುಗೂ ವಿಚ್ಛೇದನ ಆಗೋಗಿದೆ. ಇನ್ಮೇಲೆ ನಿನ್ ವಿಷು ಹೆಂಡತಿ ಅಲ್ಲ ಅಂತಂದ್ರೆ ಅವಳು ಬಂದ್ಬಿಡ್ತಾಳೆ. ಆದ್ರೆ ಏನಾದ್ರೆ ಹೋದ್ರೆ? ಅಲ್ಲ ಅತ್ತೆ, ನಾವಿಬ್ರು ಮನೇಲಿ ಇಲ್ದೇ ಇದ್ರೆ ಇವ್ರಿಗೆ ಖಂಡಿತ ಅನುಮಾನ ಬರುತ್ತೆ. ಎಲ್ಲಿ ಹೋಗಿದ್ರಿ, ಯಾಕೆ ಅಂತ ಕೇಳ್ತಾರೆ. ಸರಿ, ನೀನ್ ಹೋಗು. ನಾನು ಮನೇಲೇ ಇದ್ದು ಪೂರ್ಣನ್ಗೆ ಏನಾದ್ರೂ ಸಮಾಧಾನ ಹೇಳಿ ಅವನ್ಗೆ ಅನುಮಾನ ಬರ್ದಿದ್ದಾಗ ನೋಡ್ಕೋತೀನಿ. ನಾನು ನಿನ್ನೆನೆ ಅವ್ರಿಗೆ ಹೇಳಿದ್ದೆ ನನಗೆ ಬೇರೆ ರೂಮ್ ಬೇಡ, ಸ್ಟೋರ್ ರೂಮಲ್ಲೇ ಇರ್ತೀನಿ ಅಂತ. ಮತ್ತ್ಯಾಕೆ ಹೀಗೆ ಮಾಡಿದ್ರು ಅವರು? ಯಾಕೆ ಏನು ಅಂತ ಹೇಳೋಕ್ಕೆ ಬಾಸಿಗೆ ಮಾತ್ರ ಸಾಧ್ಯ. ಈಗ ನೀವು ಯಾರು ಅನ್ನೋದು ಗೊತ್ತಾದ ಮೇಲೆ ನಿಮ್ಮನ್ನ ಸ್ಟೋರ್ ರೂಮಲ್ಲಿ ಇರೋಕ್ಕೆ ಹೇಗೆ ಬಿಡ್ತಾರೆ? ನನ್ನ ಹತ್ರ ನಿಮ್ಮ ಲಗೇಜ್ನ ಈ ರೂಮಿಗೆ ಶಿಫ್ಟ್ ಮಾಡು ಅಂದರು. ಅವ್ರು ಹೇಳ್ದಷ್ಟು ಮಾಡೋದು ಮಾತ್ರ ನನ್ನ ಕೆಲಸ. ನನಗಿಲ್ಲಿರೋದಕ್ಕೆ ಇಷ್ಟ ಇಲ್ಲ, ನಾನು ಅಲ್ಲೇ ಇರ್ತೀನಿ. ನನಗೆ ನೀವು ಅಲ್ಲಿರೋದು ಇಷ್ಟ ಇಲ್ಲ. ಫಸ್ಟ್ ಆಫ್ ಆಲ್ ನೀವು ಅಲ್ಲಿ ಯಾಕಿದ್ರಿ ಅಂತ ನನಗೆ ಗೊತ್ತಿಲ್ಲ. ಅಜ್ಜಿಗೆ ಅಮ್ಮಂಗೆ ಏನಾದರೂ ನೀವು ಅಲ್ಲಿರೋದು ಗೊತ್ತಾದ್ರೆ ತುಂಬಾ ಬೇಸರ ಪಡ್ಕೋತಾರೆ. ಹಾ, ಬೇಸರ ಆಗದೆ ಇರುತ್ತಾ? ಈ ಮನೇಲಿ ದೊಡ್ಡವ್ರ ಗಮನಕ್ಕೆ ಬರ್ದೆ ಯಾರ್ಯಾರೋ ಏನೇನೋ ಮಾಡ್ತಾ ಇದ್ದಾರೆ. ಅದು ಗೊತ್ತಾದ್ರೆ ಖಂಡಿತ ಬೇಸರ ಆಗೇ ಆಗತ್ತೆ. ವಿಶು, ನಿನಗೆ ಹೇಳಕ್ಕೆ ನಾಚಿಕೆ ಆದ್ರೆ ಬಿಟ್ಬಿಡು, ನಾನು ಹೇಳ್ತೀನಿ. ಇದೀಗ ಬಂದ ಸುದ್ದಿ: ಧರ್ಮಾಧಿಕಾರಿಗಳಿಂದ ರಾಧಿಕಾಳಿಗೆ ಬಡ್ತಿ, ಸುಸಜ್ಜಿತ ಕೋಣೆಗೆ ವರ್ಗಾವಣೆ. ಸಖತ್ತಾಗಿದೆಲ್ಲ ನ್ಯೂಸು. ಈ ಹೊಸ ನ್ಯೂಸ್ನ ಎಲ್ರಿಗೂ ಹೇಳ್ಬಿಟ್ಟು ಬರ್ತೀನಿ. ಇನ್ನಿವಳು ಏನೇನ್ ಕತೆ ಕಟ್ತಾಳೋ ಆ ದೇವ್ರಿಗೆ ಗೊತ್ತು. ನಾವೀಗ ಅಲ್ಲಿಲ್ಲ ಅಂದ್ರೆ ಬಣ್ಣ ಕಟ್ಟಿ ಒಂದಷ್ಟು ಮಸಾಲೆ ಸೇರಿಸಿ ದೊಡ್ಡ ರಾಜ ಅಂತಾನೆ ಮಾಡಾಕ್ಬಿಡ್ತಾಳೆ. ಮಾಡ್ತೀನಿ ಅವಳಿಗೆ. ಈ ವಿಶಾಖ ಏನು ಅಂತ ಇವತ್ತು ಅವಳಿಗೆ ತೋರಿಸ್ತೀನಿ. ಈ ಮನೇಲಿ ಏನೇ ಆದ್ರೂ ಯಾರು ತಲೆ ಕೆಡ್ಸ್ಕೊಳ್ಳೋರಿಲ್ಲ. ಎಲ್ಲರೂ ಅವ್ರವ್ರ ಮನ್ಸಿಗೆ ಇಷ್ಟ ಬಂದಾಗೆ ಡಿಸಿಷನ್ ತಗೋತಾರೆ. ಏನಾದ್ರೂ ಮಾಡ್ಬೇಕಾದ್ರೆ ದೊಡ್ಡವ್ರನ್ನ ಒಂದ್ ಮಾತು ಕೇಳ್ಬೇಕು ಅನ್ನೋ ಸೆನ್ಸೂ ಇಲ್ಲ ಆ ವಿಷುಗೆ.